ಮಧ್ಯಪ್ರದೇಶ ಟು ಮಳವಳ್ಳಿ ಹೋಮರ್ ಪಾರಿವಾಳ ಜರ್ನಿ ಖುಷಿ ನೆಮ್ಮದಿ ಪ್ರಶಸ್ತಿ ಸಾಧಕ ಕೇಶವ 800 ಕಿಲೋಮೀಟರ್ ಹೋಗಿ ಬಂದಿದೆ ಇದು. ಹೌದು ಅಣ್ಣ, ಇದು ಪ್ಲೇಸ್ಮೆಂಟ್ ಬೋರ್ಡ್ 800. ಎರಡು ಕೂಡ. ಹೌದು ಎಲ್ಲಿ ಬಿಟ್ಟಿದೆ 800 ಇದು? ಅಣ್ಣ ಮಧ್ಯಪ್ರದೇಶದಲ್ಲಿ ಬಿಟ್ಟಿದ್ದು ಅಣ್ಣ ಇದು. ಅಲ್ಲಿ ಮಧ್ಯಪ್ರದೇಶದಲ್ಲಿ ಎರಡು ಬಿಟ್ಟಿದ್ದು ರಿಟರ್ನ್ ಬಂದಿದ್ದಾವೆ. ರಿಟರ್ನ್ ಬಂದೈತೆ ಅಣ್ಣ, ಇದು ಪ್ಲೇಸ್ಮೆಂಟ್ ಬೋರ್ಡ್ ಇದು ಅಣ್ಣ. ಓಕೆ ಓಕೆ. ಎರಡೇ ಬಿಟ್ಟಿದ್ದ ಅಲ್ಲಿಂದ ಮಧ್ಯಪ್ರದೇಶ? ಇಲ್ಲ ಅಣ್ಣ, 13 ಬರ್ಡ್ಸ್ ಬಿಟ್ಟಿದ್ದು. 13ರಲ್ಲಿ ನನಗೆ ನಮ್ಮನೆಗೆ 5 ಬರ್ಡ್ಸ್ ಬಂದೈತೆ ಅಣ್ಣ ಮನೆಗೆ. 5 ಮಿಕ್ಕಿದ್ದು ಏನಾಯ್ತೋ ಗೊತ್ತಿಲ್ಲ ಅಣ್ಣ. ಇದು ಅಣ್ಣ ನಮ್ಮನೆಗೆ ಸತತವಾಗಿ ಪ್ಲೇಸ್ಮೆಂಟ್ ಬಂದೈತೆ. 200 ಕಿಲೋಮೀಟರ್. ಇದಕ್ಕೆ ಹೆಸರು ಇಟ್ಟಿದ್ದೀರಾ? ಹೌದು ಅಣ್ಣ, ಸುಂದರಿ ಅಂತ. ಇದ್ರ ಹೆಸರು ಸುಂದರಿ ಅಂತ? ಹೌದು ಅಣ್ಣ. ಅಂದ್ರೆ ಇದು ಹೆಣ್ಣು ಪಾರಿವಾಳ? ನಮಗೆ ಸುಂದರವಾಗೈತೆ, ಕಲರ್ ಎಲ್ಲ ಚೆನ್ನಾಗಿದೆ, ಅದು ಕರೆಕ್ಟ್. ಹೌದು, ಇವರ ಹೆಸರು ಕೇಶವ ಅಂತ. ಮಳವಳ್ಳಿ ಸಮೀಪದ ಸಸಿಯಾಲಪುರದವರು. ಚಿಕ್ಕಂದಿನಿಂದಲೂ ಪಾರಿವಾಳ ಸಾಕುವುದರಲ್ಲಿ ಪರಿಣಿತರು. ಓದಿಗಿಂತ ಹೆಚ್ಚು ಪಾರಿವಾಳ ಸಾಕುವುದರಲ್ಲಿ ಆಸಕ್ತಿ ಹೊಂದಿದ್ದ ಕೇಶವ ಅವರು ಮನೆಯವರಿಂದ ಸಿಕ್ಕಾಪಟ್ಟೆ ಬಯಸಿಕೊಂಡವರು. ಇಂಥ ಹವ್ಯಾಸ ಏಕೆ, ಬಿಟ್ಟು ಬಿಡು ಎಂದು ತಿಳಿ ಹೇಳಿದ್ದರೂ ಕೇಳದ ಕೇಶವ ಅವರು ಇಂದು ನುರಿತ ಹೋಮರ್ ಪಾರಿವಾಳ ಸಾಕಾಣಿಕೆದಾರರಾಗಿ ಚಿರಪರಿಚಿತರಾಗಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಭಾಳಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಮಳವಳ್ಳಿ ಮಾತ್ರವಲ್ಲ, ಮಂಡ್ಯ, ಮೈಸೂರು ಭಾಗದಲ್ಲಿ ಹೆಸರು ಮಾಡಿದ್ದಾರೆ. ಕೊನೆಗೆ ಇಂದು ಮನೆಯವರು ಸಹ ಒಪ್ಪುವಂತಹ ಸಾಧನೆಯನ್ನು ಮಾಡಿದ್ದಾರೆ. ಮಳವಳ್ಳಿ ಹೋಮಿಂಗ್ ಪೀಜನ್ ಕ್ಲಬ್ನ ಸದಸ್ಯರಾಗಿದ್ದಾರೆ. ತಾವು ಸಾಕಿರುವ ಹೋಮರ್ ಪಾರಿವಾಳಗಳು ಮಧ್ಯಪ್ರದೇಶದಿಂದ ಮಳವಳ್ಳಿವರೆಗೆ 800 ಕಿಲೋಮೀಟರ್ ದೂರದಿಂದ ಹಾರಿಕೊಂಡು ಬಂದು ಪ್ರಶಸ್ತಿಗಳನ್ನು ಗೆದ್ದಿವೆ. ಕೆಲವು ಪಾರಿವಾಳಗಳು ಬಳ್ಳಾರಿ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನಿಂದಲೂ ಸಹ ಕೇವಲ 1-2 ದಿನಗಳಲ್ಲಿಯೇ ಹಾರಿಕೊಂಡು ಮಳವಳ್ಳಿ ತಲುಪಿವೆ. 10 ಪ್ರಶಸ್ತಿಗಳನ್ನು ಗೆದ್ದುಕೊಂಡಿವೆ. ಆ ಕುರಿತು ಕೇಶವ ಅವರು ಮುಕ್ತವಾಗಿ ಒಂದಿಷ್ಟು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ. ಕೇಶವ ನಮಸ್ಕಾರ. ನಮಸ್ಕಾರ ಅಣ್ಣ. ಇದು ಈ ರೇಸ್ ಪಾರಿವಾಳಗಳನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ? ನಾವು 4-5 ವರ್ಷದಿಂದ ಸಾಕ್ತಿದ್ದೀವಿ ಅಣ್ಣ. ಓಕೆ, 4-5 ವರ್ಷದಿಂದ ಸಾಕ್ತಾ ಇದ್ದೀರಿ. ಎಷ್ಟಿದಾವೆ ನಿಮ್ಮಲ್ಲಿ? ಅಣ್ಣ ನಮ್ಮ ಹತ್ರ 70 ಪಾರಿವಾಳ. ಓಕೆ, ಇದೇನು ಸುಮ್ಮನೆ ಕ್ರೇಜ್ ಸಾಕ್ತಾ ಇದ್ದೀರಾ ಅಥವಾ ಹೆಂಗೆ, ಏನೋ ಲಾಭಕ್ಕೆ ಅಥವಾ ಹಣಕ್ಕೆ, ವ್ಯಾಪಾರಕ್ಕೆ? ಅಣ್ಣ ಲಾಭಕ್ಕೂ ಇಲ್ಲ ಅಣ್ಣ, ಇತ್ತು ಇಲ್ಲ ಅಣ್ಣ, ಸುಮ್ಮನೆ ಶೋಕಿ, ಹಾಬಿ, ಖುಷಿ ಅಷ್ಟೇ. ಓಕೆ ಓಕೆ. ಅದರಲ್ಲಿ ಅಂದರೆ ಸುಮ್ಮನೆ ಆತ್ಮತೃಪ್ತಿಗೋಸ್ಕರ ಮಾಡ್ತಾ ಇರೋದು, ಲಾಭ ಏನಿಲ್ಲ ಇದು? ಲಾಭ ಯಾರಾದರೂ ಕೇಳಿದರೆ ಕೊಡ್ತೀರಾ? ಕೊಡ್ತೀವಿ ಅಣ್ಣ. ಹಾಂ. ಓಕೆ, ನೀವೀಗ ಪ್ರೈಸ್ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ. ಎಷ್ಟು ಪ್ರೈಸ್ ಬಂದಿದೆ? ನಮಗೆ ಫಸ್ಟ್ ಇಯರು ನಮಗೆ 300 ಕಿಲೋಮೀಟರ್ ಮಾತ್ರ 10ನೇ ಪ್ಲೇಸ್ಮೆಂಟ್ ಐತೆ ಅಣ್ಣ. ಸೆಕೆಂಡ್ ಇಯರ್ ಬಂದು 2022-23ರಲ್ಲಿ ನಮಗೆ ಚಾಂಪಿಯನ್ ಐತೆ ಅದರಲ್ಲಿ ನಮ್ಮನೆ ಬರ್ಡ್ಸ್ಗಳು. ಇನ್ನು ಈ ವರ್ಷ ಬಂದು 2023-24 ಬಂದು ನಾವು ಕ್ಲಬ್ ಮಾಡ್ತಲೇ ಚಾಂಪಿಯನ್ ಅಣ್ಣ. 2 ವರ್ಷ ಸತತವಾಗಿ ನಾವು ನಮ್ಮ ಕ್ಲಬ್ಬಲ್ಲಿ ಚಾಂಪಿಯನ್ ಅಣ್ಣ, ನಿಮ್ಮ ಮಳವಳ್ಳಿ ಕ್ಲಬ್ಬಲ್ಲಿ. ಹೌದು ಅಣ್ಣ. ಓಕೆ, ಎಷ್ಟು ಕಿಲೋಮೀಟರ್ ಹೋಗುತ್ತೆ ನಮ್ಮ ಬರ್ಡ್ಸ್ಗಳು ಅಣ್ಣ? ಫಸ್ಟ್ ಇಯರ್ ಬಂದು ಅಣ್ಣ 2020-21 300 ಕಿಲೋಮೀಟರ್ ಗಂಟೆ ಮಾಡ್ದ. ಎಷ್ಟು ಹೋಗಿದೆ? 2-1 ನಮ್ಮ 3 ಬರ್ಡ್ಸ್ ಹೋಗಿದ್ದು. ಓಕೆ, 3 ಬರ್ಡ್ಸ್ ಅಲ್ಲ ಅಣ್ಣ, ನಮಗೆ ಒಂದೇ ಬರ್ಡ್ಸ್ ಬಂದಿದ್ದು. ಇನ್ನೂ 2 ಬರ್ಡ್ಸ್ ನಾವು ಮನೆಗೆ ಬಂದಿಲ್ಲ ಅಣ್ಣ. ಅಂದ್ರೆ ಏನಾದ್ರು ಅಂತ ನಾವು ಆ ಥರ ಹೇಳಕ್ ಗೊತ್ತಿಲ್ಲ ಅಣ್ಣ ನಮ್ಗೆ. ಅಂದ್ರೆ ಎಲ್ಲ ಮಿಸ್ ಆಗಿ ಹೋಗ್ತಾವ ಅಥವಾ ಏನಾದ್ರು ಯಾವ್ದಾರು ಈ ಶಿಖರಗಳಂತ? ಶಿಖರಗಳು ಅಟ್ಯಾಕ್ ಮಾಡ್ತವೆ ಅಣ್ಣ. ನಮಗೆ ಬಳ್ಳಾರಿ ಸೈಡ್ ಅಣ್ಣ ನಮ್ಮ ಬರ್ಡ್ಸ್ಗಳೆಲ್ಲ ಹಿಡಿದು ಬಿಡ್ತಾರೆ ಅಲ್ಲಿ ಹಿಡಿತಾರೆ. ಹೌದು ಅಣ್ಣ. ಎಲ್ಲಿಂದ ಬಿಟ್ಟಿದ್ರಿ 300 ಕಿಲೋಮೀಟರ್ ಅಂದ್ರೆ? ಅಣ್ಣ ನಮ್ಗೆ ಬಳ್ಳಾರಿನೇ ಬರುತ್ತೆ. ಅಲ್ಲಿಂದ ಬಿಟ್ಟಿದ್ರೆ ಅಲ್ಲಿ ಕೆಲವು ಜನ ಹಿಡ್ಕೊಳ್ಳೋರು ಇರ್ತಾರೆ. ಓಕೆ ಓಕೆ. ಈ ಪಾರಿವಾಳಕ್ಕೆ ಏನಂತಾರೆ? ಯಾಕಂದ್ರೆ ಮೂಗಲ್ ಒಂಥರ ಡಿಫ್ರೆಂಟ್ ಆಗಿದೆ ಇದು. ನಾರ್ಮಲ್ ಪಾರಿವಾಳ ಅಲ್ಲ ಇದು. ಈ ಓಮರ್ ಅಂತ ಪಾರಿವಾಳ ಅಣ್ಣ. ಈ ಮೂಗೆ ಇದಕ್ಕೆ ಓಮರ್ ಅಂತ ಸೂಚನೆ ಕೊಡುತ್ತೆ. ಈ ತರ ಮೂಗು, ಈ ತರ ಮಜಲ್ಸು, ಈ ತರ ಸ್ಟ್ರಾಂಗ್ ಎಷ್ಟು ಬರ್ಡು ಅಂದ್ರೆ ಇದು ಮರಿ ಅಲ್ಲ? ಇಲ್ಲ ಅಣ್ಣ, ದೊಡ್ಡದು ಅಣ್ಣ, ರೇಸರ್ ಅಣ್ಣ. ದೊಡ್ಡದೆ. ಓಕೆ ಓಕೆ. ಈ ವರ್ಷ 800 ರಿಟರ್ನ್ ಬರ್ಡ್ಸ್ ಅಣ್ಣ. ಇದು 800 ಕಿಲೋಮೀಟರ್ ಹೋಗಿ ಬಂದಿದೆ ಇದು? ಹೌದು ಅಣ್ಣ, ಇದು ಪ್ಲೇಸ್ಮೆಂಟ್ ಬೋರ್ಡ್ 800. ಎರಡು ಕೂಡ? ಹೌದು ಅಣ್ಣ. ಎಲ್ಲಿ ಬಿಟ್ಟಿದ್ರಿ 800 ಇದು? ಅಣ್ಣ ಮಧ್ಯಪ್ರದೇಶದಲ್ಲಿ ಬಿಟ್ಟಿದ್ದು ಅಣ್ಣ ಇದು. ಅಲ್ಲಿ ಮಧ್ಯಪ್ರದೇಶದಲ್ಲಿ 2 ಬಿಟ್ಟಿದ್ದು ರಿಟರ್ನ್ ಬಂದಿದ್ದಾವೆ? ರಿಟರ್ನ್ ಬಂದೈತೆ ಅಣ್ಣ, ಇದು ಪ್ಲೇಸ್ಮೆಂಟ್ ಬೋರ್ಡ್ ಇದು ಅಣ್ಣ. ಓಕೆ ಓಕೆ. ಎರಡೇ ಬಿಟ್ಟಿದ್ದ ಅಲ್ಲಿಂದ ಮಧ್ಯಪ್ರದೇಶ? ಇಲ್ಲ ಅಣ್ಣ, 13 ಬರ್ಡ್ಸ್ ಬಿಟ್ಟಿದ್ದು. 13ರಲ್ಲಿ ನನಗೆ ನಮ್ಮನೆಗೆ 5 ಬರ್ಡ್ಸ್ ಬಂದೈತೆ ಅಣ್ಣ ಮನೆಗೆ. 5 ಮಿಕ್ಕಿದ್ದು ಏನಾಯ್ತೋ ಗೊತ್ತಿಲ್ಲ ಅಣ್ಣ. ಇದು ಅಣ್ಣ ನಮ್ಮನೆಗೆ ಸತತವಾಗಿ ಪ್ಲೇಸ್ಮೆಂಟ್ ಬಂದೈತೆ. 200 ಕಿಲೋಮೀಟರ್. ಇದಕ್ಕೆ ಹೆಸರು ಇಟ್ಟಿದ್ದೀರಾ? ಹೌದು ಅಣ್ಣ, ಸುಂದರಿ ಅಂತ. ಇದ್ರ ಹೆಸರು ಸುಂದರಿ ಅಂತ? ಹೌದು ಅಣ್ಣ. ಅಂದ್ರೆ ಇದು ಹೆಣ್ಣು ಪಾರಿವಾಳ? ನಮಗೆ ಸುಂದರವಾಗೈತೆ, ಕಲರ್ ಎಲ್ಲ ಚೆನ್ನಾಗಿದೆ, ಅದು ಕರೆಕ್ಟ್. ಈ ಥರ ಇಟ್ಟಿದ್ದೀವಿ.
ಇದು ಗಂಡ? ಹೌದು ಅಣ್ಣ ಗಂಡು. ಇದಕ್ಕೇನು ಹೆಸರು ಇಟ್ಟಿದ್ದೀರಿ? ಹೆಸರು ಇಟ್ಟಿಲ್ಲ. ಹೆಸರು ನಾರ್ಮಲ್. ಓಕೆ. ಇವಕ್ಕೆಲ್ಲ ಕಾಳು ಕಡಿ ಎಲ್ಲ ತಿನ್ನೋದಕ್ಕೆಲ್ಲ ಏನೇನು ಮಾಡ್ತೀರಿ? ಸ್ಪೆಷಲ್ ಏನಾರ ಫುಡ್ ಹಾಕ್ತೀರಾ ಅಥವಾ ನಾರ್ಮಲ್ ಇದು ಹಾಕ್ತೀರಾ? ಸ್ಪೆಷಲ್ ಫುಡ್ ಹಾಕ್ತಿವಿ ಅಣ್ಣ. ಇವಕ್ಕೆ ನಾವು ಅಣ್ಣ 23 ಥರದ್ದು ಕಾಳುಗಳು ಐತೆ. ಅದ್ರಲ್ಲಿ ನಾವು ಹಾಕ್ತಿರೋದು ಅಣ್ಣ 15-16 ಥರದ ಕಾಳು ಹಾಕ್ತೀನಿ. ಯಾವ ಥರದ ಕಾಳು ಹಾಕ್ತೀರಿ ಅಣ್ಣ? ಕಡಲೆಕಾಳು, ಹಸಿರು ಕಾಳು, ಬಟಾಣಿಲೇ 2 ಥರ ಐತೆ. ಬಿಳಿ ಬಟಾಣಿ, ಹಸಿರು ಬಟಾಣಿ, ಕಡಲೆ ಬೀಜ, ಆಮೇಲೆ ಸೋಯಾಬೀನ್ ಕಾಳು, ರಾಗಿ, ಕೆಂಪಕ್ಕಿ, ಆಮೇಲೆ ಉದ್ದಿನ ಕಾಳು, ಹಸಿರು ಕಾಳು, ಆಮೇಲೆ ನವಣೆ, ಸಜ್ಜೆ, ರಾಗಿ, ಭತ್ತ, ಗೋಧಿ, ಅಲ್ಜೋಳ, ಬಿಳಿ ಜೋಳ. ಓಕೆ. ಅಂದ್ರೆ ಡೈಲಿ ಕೊಡ್ತೀರಾ ಓಕೆ? ಡೈಲಿ. ಅಂದ್ರೆ ಅದಕ್ಕೆ ಟೈಮಿಂಗ್ಸ್ ಇದೆಯಾ ಅಥವಾ ಹೇಗೆ? ಟೈಮಿಂಗ್ಸ್ ಐತೆ ಇವಕ್ಕೆ. ಬೆಳಗ್ಗೆ ಅಣ್ಣ 7 ಗಂಟೆಗೆ ಬಿಟ್ರೆ 1 ಅವರ್ ಹಾರ್ಕೊಂಡು ಮನೆಗೆ ಬರ್ತೇವಣ್ಣ. ಹೊರಗಡೆ ಬಿಟ್ಬಿಡ್ತೀರಿ? ಹೊರಗಡೆ ಬಿಡ್ತೀವಿ. ಬೆಳಗ್ಗೆ 1 ಅವರ್ ಅಷ್ಟೇ ಅಣ್ಣ ಬಿಡೋದು ನಾವು. ಓಕೆ. ಬಿಟ್ಬಿಟ್ಟು ಬಂದು ಅಲ್ಲ, ಈಗ 1 ಅವರ್ ಅಂತೀರಿ, ಈಗ 1 ಅವರ್ ಆಚೆ ಹೋದ್ಮೇಲೆ ಬರ್ಬೇಕಲ್ಲ 1 ಅವರಿಗೆ? ಹಾರ್ಕೊಂಡು ಬರ್ತೇವಣ್ಣ ಮನೆಗೆ. 1 ಅವರಿಗೆ ಬಂದ್ಬಿಡ್ತಾವೆ ರಿಟರ್ನ್? 1.5 ಗಂಟೆನೂ ಹಾರ್ತವೆ, 1.25 ಗಂಟೆನೂ ಹಾರ್ತವೆ. ಓ, ಆಕಾಶದಲ್ಲಿ ಹಾರ್ತಾ ಇರ್ತವೆ? ಆಕಾಶದಲ್ಲಿ ಹಾರ್ಬಿಟ್ಟು ನಮ್ಮ ಮನೆಗೆ ಬರ್ತವಣ್ಣ. ನಮ್ಮ ಮನೆಗೆ ಬಂದ್ ಬೋರ್ಡ್ಗಳು ಮೇವ್ ಹಾಕ್ಬಿಟ್ಟು ಈ ತರ ನೀರ್ ಮಾಡ್ಬಿಟ್ಟು ಬಿಟ್ರೆ ಓಕೆ. ಅದು ಅಣ್ಣ ಮೇವ್ ಒಂದು ಇವಕ್ಕೆ ಅಣ್ಣ 10ರಿಂದ 15 ನಿಮಿಷದೊಳಗೆ ಅಣ್ಣ ಅಷ್ಟೇ ಮೇವು ಮೇಯ್ದೇವು. ಆಮೇಲೆ ಎತ್ಕೊಂಡ್ ಬಿಡ್ತೀವಿ ಮೇವ. ಓಕೆ ಓಕೆ. ಇವು ರೇಸರ್ಗಳು ಮಾತ್ರ, ಬ್ರೀಡರ್ಗಳು ಮಾತ್ರ ಬೆಳಗ್ಗೆಯಿಂದ ಸಂಜೆ 8 ಮಡಗಿರ್ತೀವಿ. ಅವಕ್ಕೆಲ್ಲ ತಿನ್ನಕ್ ಆಗ್ತಾ ಇರ್ತೀವಿ. ಇವಕ್ ಮಾತ್ರ ಒಂದೇ ಟೈಮ್ ಮೇವು, ಒಂದೇ ಟೈಮು ಈಚೆ ಬಿಡೋದು. ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗುತ್ತಲ್ವ? ಹೌದು ಅಣ್ಣ. ತಿಂಗಳಿಗೆ 70 ಬೋರ್ಡ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಅಣ್ಣ 6,000 60,000 ಬರುತ್ತೆ. 6,000 ಬೇಕು ಅಣ್ಣ. ಓಕೆ. ಏನಾದ್ರು ಸೇಲ್ ಆದ್ರೆ ಒಂದು 4 ಕಾಸು ಬರುತ್ತೆ ಅಷ್ಟೇ. ಸೇಲು ಅಂತ ಸಾಕುದಿಲ್ಲ ಅಣ್ಣ. ಈ ಹೋಮ್ವರ್ಕ್ ಹೋಗಿಲ್ಲ ಯಾರು. ನೀವು ಇದು ಹಿಂಗೆ ರೇಸ್ಗೆ ಖುಷಿಗೋಸ್ಕರ? ಹೌದು ಅಣ್ಣ. ಈ ರೇಸ್ ಅಂದ್ರೆ ಏನಾದ್ರು ಇದರಲ್ಲಿ ಬಾಜಿ ಕಟ್ಟೋದು ಏನಾದ್ರು ಮಾಡ್ತಾರಾ ಅಥವಾ ಹೇಗೆ? ಇದ್ರಲ್ಲಿ ಅಣ್ಣ ಬಾಜಿ ಕಟ್ಟಲ್ಲ, ಗಿರಾಬಾಜಿ ಅಂತ ಸಾಕ್ತಾರೆ. ಆ ಪಾರಿವಾಳಗಳಲ್ಲಿ ಬಾಜಿ ಕಟ್ಕೋತಾರೆ. ಇದ್ರಲ್ಲಿ ಏನೋ ಬಾಜಿ ಕಟ್ಟೋದು, ಜೂಜ್ ಕಟ್ಟೋದು ಏನಿಲ್ಲ? ಆ ಥರ ಏನಿಲ್ಲ. ಪ್ರೈಸ್ ಅಂದ್ರೆ ಏನ್ ಕೊಡ್ತಾರೆ ಅಣ್ಣ? ನಮ್ಮ ಕ್ಲಬ್ಬಲ್ಲಿ ನಾವು ರೇಸ್ ನಾವು ಕ್ಲಬ್ ಸ್ಟಾರ್ಟ್ ಮಾಡೋದು ಅಂದ್ರೆ ಅಣ್ಣ ಡಿಸೆಂಬರ್ ತಿಂಗಳಲ್ಲೇ ನಾವು ರೇಸ್ ಸ್ಟಾರ್ಟ್ ಮಾಡೋದು. ಓಕೆ. ರೇಸ್ ಸ್ಟಾರ್ಟ್ ಮಾಡುವಾಗ ನಾವು ಎಲ್ಲ ಕ್ಲಬ್ ಮೆಂಬರ್ಸ್ ನವೆಂಬರ್ ತಿಂಗಳಲ್ಲೇ ಮೀಟಿಂಗ್ ಕರೆದ್ಬಿಟ್ಟು ನಾವು ಇಷ್ಟು ಕಿಲೋಮೀಟರ್ ಗಂಟೆ ರೇಸ್ ಮಾಡ್ಬೇಕು ಅಂತ ಫಸ್ಟೇ ಮಾತಾಡ್ಕೊಂಡು ಎಷ್ಟೆಷ್ಟು ಅಮೌಂಟ್ ಬೇಕು, ಎಷ್ಟು ಕಿಲೋಮೀಟರ್ ಗಂಟೆ ಕೊಡ್ತೀವಿ ಅನ್ನೋದು ತೀರ್ಮಾನ ಮಾಡ್ಕೊಂಡು ಅದ್ರಲ್ಲೇ ಅಣ್ಣ ನಾವು ಪ್ರೈಸ್ಗೂ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಮೌಂಟು. ನಗದು ಬಹುಮಾನ ಇರುತ್ತೆ? ನಗದು ಬಹುಮಾನ ಮಾಮೂಲಿ ಅದರಲ್ಲೇ ನಾವು ಕಲೆಕ್ಟ್ ಮಾಡ್ಕೊಂಡು ಅಕ್ಕಿ ಕೊಟ್ಟಿದ್ದ ದುಡ್ಡಲ್ಲಿ ಅಣ್ಣ ಏನು ಮಿಕ್ಸ್ ಇರುತ್ತೆ ಫಂಕ್ಷನ್ ಮತ್ತೆ ಇದಕ್ಕೆ ಸರ್ಟಿಫಿಕೇಟ್ ಆಗಿರ್ಬೋದು, ಇಲ್ಲಾಂದ್ರೆ ಇದನ್ನ ಬಿಡಕ್ಕೆ ನೀವು ಏನ್ರಲ್ಲಿ ಯಾಕೆ ತಗೊಂಡು ಹೋಗ್ತೀರಿ ಇವನ್ನೆಲ್ಲ? ಅಣ್ಣ ನಾವು ಬಂದು ಮನೆಯಿಂದ ಬಾಸ್ಕೆಟಿಂಗ್ ಐತೆ, ಬಾಸ್ಕೆಟಿಂಗ್ ಹಾಕೊಂಡು ಹೋಗ್ತೀವಿ. ನಮ್ಮ ಕ್ಲಬ್ ಎಲ್ಲ ಸೇರ್ಕೊಂಡಿರ್ತೀವಲ್ಲ, ನಾವು ವ್ಯಾನ್ ಮಾಡ್ಬಿಟ್ಟು ಕಳಿಸ್ತೀವಿ. ಅಷ್ಟು ದೂರ ಹೋಗಿ 300 ಕಿಲೋಮೀಟರ್ 800 ಕಿಲೋಮೀಟರ್ 800 ಕಿಲೋಮೀಟರ್ ಗಂಟ ಬರ್ತಾರೆ. ಈಗ ಮಳವಳ್ಳಿಯಲ್ಲಿ ಇದೆ ಹೈಯೆಸ್ಟ್ ಇವು 800 ಕಿಲೋಮೀಟರ್ ವಾಪಸ್ ಬಂದಿರೋ? ಹೌದು ಅಣ್ಣ. ಇದೊಂದೇ ಬರ್ಡು ಅಣ್ಣ, ಅದು ರಿಟರ್ನ್ ಬರ್ಡು ಅಷ್ಟೇ ಅಣ್ಣ. ಇದೊಂದೇ ಅಣ್ಣ ಹೈಯೆಸ್ಟ್ ಪ್ರೈಸ್ ತೆಗೆದಿರೋದು? ಹೌದು ಅಣ್ಣ. ಓಹೋ, ಇದು ಹೆಣ್ಣಲ್ಲದ? ಹೌದು ಅಣ್ಣ. ಏನು ಮೊಟ್ಟೆ ಇಟ್ಟು ಏನಕ್ಕೆ ಮಾಡಿಲ್ಲ? ಮರಿ ತೆಗ್ಸೈತೆ ಅಣ್ಣ ಇವಾಗ. ಮರಿ ಆಗಿದೆ ಇದು? 1 ವಾರ ಆಗೈತೆ ಮರಿ ತೆಗ್ಸಿ. ಇದು ಮರಿ ತೆಗ್ಸೈತೆ, ಇದು ಮರಿ ತೆಗ್ಸೈತೆ. ಇದು ಎಷ್ಟು ತಿಂಗಳದ ಇರೋದು? 1 ವರ್ಷ ಆಗಿದೆಯಾ ಅಣ್ಣ? ಇದಕ್ಕಿನ್ನೂ 1 ವರ್ಷ ಆಗಿಲ್ಲ ಅಣ್ಣ. 1 ವರ್ಷ ಆಗಿಲ್ಲ? ಇಲ್ಲ ಅಣ್ಣ. ಓಕೆ ಓಕೆ. ಇದು ನಿಮ್ಗೆ ಆಸಕ್ತಿ ಹೆಂಗ್ ಬಂತು ಅಂತ ಇದಕ್ಕೆ? ಇದು ಸುಮ್ಮನೆ ಚಿಕ್ಕ ವಯಸ್ಸಿಂದ ಸಾಕಿದ್ವಿ ನಮ್ಮಲ್ಲಿ. ಚಿಕ್ಕ ವಯಸ್ಸಿಂದ ಐತೆ. ಆದ್ರೆ ಓಮರ್ ಅಂತ ಬಂದಿದ್ದು ಇವಾಗ ಒಂದು 5-6 ವರ್ಷದಿಂದ. ಇದು ಸ್ನೇಹಿತರಿಂದ ಕಲ್ತ್ಕೊಂತಿರೋದು. ಮೊದಲು ನಾರ್ಮಲ್ ನಾಟಿ ಬೋಟು ಪಾರಿವಾಳ ಸಾಕ್ತಿದ್ವು ಬೇರೆ ತರದ. ಇವಾಗ ಈ ಓಮರ್ಗಳು ಅಂತ. ಚಿಕ್ಕ ವಯಸ್ಸಲ್ಲಿ ಇದನ್ನೇ ಸಾಕೊಂಡು ಓದಿಲ್ಲ ಅನ್ಸುತ್ತೆ? ಓದಿದ್ವಿ ಅಣ್ಣ SLC ಅಷ್ಟೇ ಓದಿದ್ದು. ಅದಾದ್ಮೇಲೆ ಪಾರಿವಾಳ. ಮನೆಯಲ್ಲಿ ತಂದೆ ತಾಯಿ ಎಲ್ಲಾರ ವರ್ಕು? ನಮ್ಮ ತಂದೆ ತಾಯಿ ಏನು ವರ್ಕ್ ಮಾಡಲ್ಲ, ಕೃಷಿ ರೈತರು. ನಾವು ಬಂದು ಡೈರಿಯಲ್ಲಿ ಕೆಲಸ ಮಾಡ್ತೀವಿ. ಹೌದಾ? ಓಕೆ. ಕೆಲಸ ಮಾಡ್ತೀವಿ. ಡೈರಿಯಲ್ಲಿ ಕೆಲಸ ಮಾಡ್ಕೊಂಡು ಇದೊಂದು ಹವ್ಯಾಸ? ಹೌದು. ಓಕೆ. ಅದು ಯಾರೋ ಸ್ನೇಹಿತರು ಕೇಳಿದ್ರೆ ಕೊಡ್ತೀರಿ? ಹೌದು. ಮತ್ತೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಬೈಯೋದಿಲ್ವಾ? ಏನಕ್ಕಪ್ಪ ಇದೆಲ್ಲ ತಿಂಗಳಿಗೆ 5-6 ಸಾವಿರ ಖರ್ಚು ಮಾಡ್ತೀರಿ ಅದು ಇದು ಅಂತ? ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಪಾರಿವಾಳದಿಂದ ದೂರ ಎಲ್ಲರೂ. ನೀವೊಬ್ಬರೇ ಆಸಕ್ತಿ? ಹೌದು. ಯಾರು ಏನೋ ಬೈಯಲ್ಲ ನಿಮಗೆ? ಬೈಯಲ್ಲ ಅಣ್ಣ. ಅದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಒಳ್ಳೆ ಹವ್ಯಾಸ. ಎಲ್ಲರಿಗೂ ಖುಷಿ ಆಗುತ್ತೆ ಅಣ್ಣ. ಅವ್ರವ್ರ ಮನೆಯವ್ರಿಗೆ ಮಾತ್ರ ಇದು ಖರ್ಚು ಮಾಡ್ತಾರೆ, ಅಲ್ಲಿ ಇಲ್ಲಿ ಖರ್ಚು ಮಾಡ್ತಾರೆ ಅನ್ನೋದೊಂದು ಕರೆಕ್ಟ್. ಬೇರೆ ಹವ್ಯಾಸ ಬದಲಾಗಿ ಇದೊಂದು ಒಳ್ಳೆ ಹವ್ಯಾಸ. ಇವೆಲ್ಲ ದೂರ ಹೋದಾಗ ಬರದೇ ಇದ್ದಾಗ ಬೇಸರ ಆಗುತ್ತಲ್ವಾ? ಬೇಸರ ಅಂತ ಅಣ್ಣ, ಫುಲ್ ಬೇಜಾರಾಗುತ್ತೆ ಅಣ್ಣ.
ಒಬ್ಬರೇ ಬಿಟ್ಟು ಬರ್ದದಾಗ ಏನೂ ಬೇಜಾರಾಗಲ್ಲ. ನಾವು ಕಾಂಪಿಟೇಷನ್ ಮಾಡಿರ್ತೀವಲ್ಲ 5-6 ಜನ, ಅದರಲ್ಲಿ ನಮಗೆ ನಾವು ಬರಲೇಬೇಕು ಅಂತ ಹಾಕಿರ್ತೀವಲ್ಲ, ಅವಾಗಂತೂ ಬೇಜಾರಾಗ್ತದೆ ನಮ್ಮ ಬರ್ಡ್ಗಳು. ಬರಲೇಬೇಕು ಅಂತ ಸಾಕಿರ್ತೀವಿ. ಮತ್ತೆ ಆಮೇಲೆ ಈ ಬರ್ಡ್ ಬರ್ತವೆ ಅಂತ ಅನ್ಕೊಂಡಿದ್ದ ಬರ್ಡ್ಗಳು ಬರಲ್ಲ ನಮ್ಮ ಮನೆಗೆ. ಅವಾಗ ತುಂಬಾ ಬೇಜಾರಾಗುತ್ತೆ. ಹೌದು ಅಣ್ಣ. ಇದ್ರಲ್ಲೇನು ಯಾವುದೋ ಜೂಜು ಆ ಥರದ್ದೇನು ಮಾಡಲ್ಲ? ಆ ಥರ ಏನು ಮಾಡಲ್ಲ ಅಣ್ಣ. ಸುಮ್ಮನೆ ಒಂದು ಖುಷಿಗೋಸ್ಕರ ಮಾಡುವಂಥದ್ದು. ಓಕೆ ಓಕೆ. ಜೂಜು ಆ ಥರ ಮಾಡೋದಾಗಿರೋಣ, ರೇಸ್ ಫೀಸ್ ಎಲ್ಲ ಕಟ್ಟಕ್ಕಾಗಲ್ಲ ನಮ್ಮ ಕೈಲಿ. ಕರೆಕ್ಟ್. ಬರ್ಡ್ಸ್ಗಳನ್ನೂ ಮೇಂಟೈನ್ ಮಾಡೋಕ್ಕಾಗಲ್ವಲ್ಲ ತಿಂಗಳ. ಅದರಿಂದ ಅಣ್ಣ ಜೂಜು ಪಾಜು ಆಡಲ್ಲ. ನಾರ್ಮಲ್ ಇದು ಖುಷಿಗೋಸ್ಕರ ಮಾಡುವಂಥದ್ದು. ಮಳವಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ ಈ ಥರದ ಸಾಕೋರು? ಅಣ್ಣ ನಾವು 2021-22ರಲ್ಲಿ 13 ಜನ ಇದ್ದೋ, 10 ಜನ ರೇಸ್ ಮಾಡ್ದೋ. ಆಮೇಲೆ 2022-23ರಲ್ಲಿ ಅಣ್ಣ 13 ಜನನೇ ಇದ್ದೋ. 13 ಜನದಲ್ಲಿ ಅಣ್ಣ 6 ಜನ ರೇಸ್ ಮಾಡ್ದೋ. ಇವಾಗ 23-24ರಲ್ಲಿ 23 ಜನ ಇದ್ದೋ. 23 ಜನದಲ್ಲಿ ಅಣ್ಣ 6 ಜನ ರೇಸ್ ಮಾಡ್ದೋ. ಇನ್ನು ಬಾಕಿಯವರೆಲ್ಲ ಕ್ಲಬ್ಬಿಂದ ಕಿತ್ಕೊಂಡು ಹೊಂಟೋದ್ರು. ಇವಾಗ 5 ಜನ ರೇಸ್ ಮಾಡ್ದೋ. 5 ಜನದಲ್ಲಿ ಅಣ್ಣ 800 ಗಂಟೆ ಅಣ್ಣ 3 ಜನ ಮಾಡ್ದೋ. 500 ಗಂಟೆ 3 ಜನ ಮಾಡ್ದೋ. ಇನ್ನು 800ಕ್ಕೆ ನಾವು 3 ಜನ ಮಾಡ್ದೋ ಅಣ್ಣ. ಓಕೆ. ಇದು ಎಷ್ಟು ಅವಾರ್ಡ್ ತಂದಿದ್ದೀರಿ ಇದುವರೆಗೂ? ಅಣ್ಣ ಇದು 200ರಲ್ಲಿ 9th ಪ್ಲೇಸ್ಮೆಂಟ್ ಅಣ್ಣ, 300ರಲ್ಲಿ ರಿಟರ್ನ್ ಬರ್ಡು, 400ರಲ್ಲಿ ಫಸ್ಟು, 500ರಲ್ಲಿ ಫಸ್ಟು, 800ರಲ್ಲಿ ಫಸ್ಟು ಅಣ್ಣ ಇದು. ಓಕೆ. ಇದು ಎಷ್ಟು ದಿವಸದಲ್ಲಿ ವಾಪಸ್ ಬಂತೀರಿ? 800 ಕಿಲೋಮೀಟರ್ ದೂರ ಬಿಟ್ಟು ಮಧ್ಯಪ್ರದೇಶ ಬಿಟ್ಟು ಬಂದಾಗ? ಅಣ್ಣ ಸೆಕೆಂಡ್ ಡೇ ಬತ್ತು ನಮ್ಮ ಮನೆಗೆ. 2 ದಿವಸದಲ್ಲಿ ಬಂತ? 4:15 ಬತ್ತು ಅಣ್ಣ ಈ ಬರ್ಡು. ಅಲ್ಲ, ಮಧ್ಯಪ್ರದೇಶ 800 ಕಿಲೋಮೀಟರ್ 2 ದಿವಸದಲ್ಲಿ ಬಂತು? ಹೌದು ಅಣ್ಣ. ಓ, ಅಂದ್ರೆ ಅವು ಹೇಗೆ ಅಲ್ಲಿ ಇಳ್ಕೊಂಡು ಏನಾದ್ರು ತಿಂದ್ಕೊಂಡು ಎಲ್ಲ ಬರುತ್ತವ ಅಥವಾ ಡೈರೆಕ್ಟ್ ಆಗಿ ಬರುತ್ತಾ? ಅಣ್ಣ ಇಳ್ದು ತಿನ್ಕೊಂಡು ಏನಾರು ನೀರು ಕುಡ್ಕೊಂಡು ತಿಂದವರು ಅಣ್ಣ ನೀರು ಕುಡ್ಕೊಂಡು ಬರ್ತವೆ ಅಣ್ಣ ಬರ್ಡು. 2 ದಿವಸಕ್ಕೆ 800 ಕಿಲೋಮೀಟರ್ ಬಂದ್ಬಿಡುತ್ತೆ. ಬರ್ತವೆ ಅಣ್ಣ. ಇದು ಎಷ್ಟು ಕಿಲೋಮೀಟರ್ ಬಿಟ್ಟಿದೆ ಅಂದ್ರೆ? ಇದು 800 ಕಿಲೋಮೀಟರ್ ಬಂದೈತೆ. ಇದು 4 ಡೇಸ್ ಬಂದೈತೆ ಈ ಬರ್ಡು. 4 ಡೇಸ್. ಇದು 2 ದಿನಕ್ಕೆ ಬತ್ತು ಅಣ್ಣ. ಇದೊಂದೇ ಪ್ಲೇಸ್ ನಮ್ಮ ಕ್ಲಬ್ಬಲ್ಲಿ. ಓಹೋ, ಒಳ್ಳೆ ಹವ್ಯಾಸ. ಹೌದು. ಇನ್ನು ಬ್ರೀಡರ್ಗಳು ಐತೆ ನಮ್ಮಲ್ಲಿ. ಓಕೆ. ಬ್ರೀಡರ್ ಅಂದ್ರೆ ಯಾವ್ದು? ಬರೀ ಮರಿ ಮಾಡ್ಸಕ್ಕೆ, ಮರಿ ಮಾಡಿಸೋದಕ್ಕೆ. ಇದು ಅಣ್ಣ 2021-22ರಲ್ಲಿ ಇದು 400ರಲ್ಲಿ ಫಸ್ಟ್ ಪ್ಲೇಸ್ಮೆಂಟ್. ಇಲ್ಲಿ 400ರಲ್ಲಿ ಫಸ್ಟ್ ಪ್ಲೇಸ್ಮೆಂಟ್. ಈ ವರ್ಷ ಬಂದು 500 ಗಂಟಲು ರಿಟರ್ನ್ ರೋಡ್ ಅಣ್ಣ. 500 ಕಿಲೋಮೀಟರ್ ಹೋಗಿದೆ. ಎಲ್ಲಿ ಬಿಟ್ಟಿದ್ರೆ 500 ಕಿಲೋಮೀಟರ್? ತೆಲಂಗಾಣ ಸ್ಟೇಟ್ ಅಣ್ಣ. ತೆಲಂಗಾಣದಲ್ಲಿ? ಹೌದು. ಓ, ತೆಲಂಗಾಣದಿಂದ ಬಂದಿದೆ. ಹೌದು. 8 ದಿವಸಕ್ಕೆ ಬಂದಿರೋದು ಇದು ಅಣ್ಣ. ತೆಲಂಗಾಣದಿಂದ ಮನೆಗೆ ಬಂದೈತೆ, ಆದ್ರೆ ನಮ್ಮ ಮಂಡ್ಯ ಸೈಡ್ ಲಾಕ್ ಆಗೈತೆ ಬರ್ಡು. ಇದು ಅಲ್ಲಿಂದ 1 ತಿಂಗಳು ಬಿಟ್ಕೊಂಡು ಬರ್ತೀವಿ ಅಣ್ಣ ಮನೆಗೆ. ಓ, ಅಲ್ಲಿ ಲಾಕ್ ಆಗಿ ಮತ್ತೆ ನಮ್ಮ ಮನೆಗೆ. ಲಾಕ್ ಅಂದ್ರೆ ಯಾರು ಹಿಡ್ಕೊಂಡಿಲ್ಲ? ಹೌದು ಅಣ್ಣ. ಇವು ಅಣ್ಣ ಸುಸ್ತಾಗಿರ್ತಾವ, ಡೈರೆಕ್ಟ್ ಬಂದ್ ಬರ್ಡ್ಗಳೆಲ್ಲ ಸುಸ್ತಾಗಿರ್ತಾವಲ್ಲ. ಓಕೆ. ನಮ್ಮ ಬರ್ಡ್ಸ್ಗಳ ಜೊತೆನೆ ಬೇರೆ ಬರ್ಡ್ಸ್ಗಳು ಬರ್ತವೆ ನಮ್ಮ ಮನೆಗೂ. ಕರೆಕ್ಟ್. ನಮ್ಮವು ಅವ್ರ ಬರ್ಡ್ಸ್ಗಳ ಜೊತೆ ಹೊಂಟೋಯ್ತವೆ. ಅವಾಗ ಒಂದೊಂದು ಬರ್ಡ್ಗಳು ಲಾಕ್ ಆಗೋಯ್ತವೆ. ಆಮೇಲೆ ಕಮ್ಯುನಿಕೇಶನ್ ಮಾಡ್ಕೊಂಡು. ಹೌದು ಅಣ್ಣ. ಆಮೇಲೆ ಈ ಕಾಲಲ್ಲಿ ನಮ್ಮದು ಸಪ್ರೇಟ್ ರಿಂಗ್ ಐತೆ. ಸಪ್ರೇಟ್ ರಿಂಗ್ ಇರೋದ್ರಾಗಿ ನಮ್ದೇ ಅಂತ ಗೊತ್ತಾಗೋಯ್ತು. ಈ ಕಾಲ ರಿಂಗ್. ಓಕೆ ಓಕೆ ಓಕೆ. ನಮ್ಮ ಪರ್ಸನಲ್ ರಿಂಗ್ ಹಾಕ್ಬಿಟ್ಟಿದ್ದೀನಿ ಬರ್ಡ್ಗೆ. ಓಕೆ. ಇದು 500 ಕಿಲೋಮೀಟರ್ ಇಂದ ಬಂದಿದೆ. ಹೌದು ಅಣ್ಣ. ಇದ್ರ ಹೆಸರೇನ ಇಟ್ಟಿದ್ದೀರಾ? ಇಲ್ಲ, ಇದು ಹೋದ ವರ್ಷ ಮಾತ್ರ 400 ಫಸ್ಟ್ ಪ್ಲೇಸ್ಮೆಂಟ್. ಓ, ಇದು ಫಸ್ಟ್ ಗಿಡ್ಡ ಬರ್ತದೆ 430 ಕಿಲೋಮೀಟರ್. ಓ, ಆಲ್ಮೋಸ್ಟ್ 2 ಡೇಸ್ ಅಲ್ಲಿ ಬಂದ್ಬಿಡುತ್ತೆ. ಒಂದೇ ದಿನಕ್ಕೆ ಬರ್ತವೆ ಅಣ್ಣ. 500 ಕಿಲೋಮೀಟರ್. 500 ಕಿಲೋಮೀಟರ್ ಅಣ್ಣ. ಆ ಬರ್ಡು ಆಂಡೆ ಬತ್ತು ಅಣ್ಣ, ಸುಂದರಿ. 500 ಕಿಲೋಮೀಟರ್? ಹೌದು ಅಣ್ಣ. ಓಹೋ, ಇದಕ್ಕೆಲ್ಲ ವ್ಯವಸ್ಥೆ ಅಲ್ಲ ನೀವೇ ಮೇಂಟೈನ್ ಮಾಡೋದು? ಹೌದು, ನಾವೊಬ್ಬರೇ. ಇದು ಹವ್ಯಾಸಕ್ಕೆ ಖುಷಿಗೋಸ್ಕರ ಸಾಕುವಂಥದ್ದು. ಆಗ್ಲಿದೆ. ಒಳ್ಳೆ ಅಭಿಪ್ರಾಯ ಹಂಚ್ಕೊಂಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಖುಷಿ ನೆಮ್ಮದಿಗಾಗಿ ಹೋಮರ್ ಪಾರಿವಾಳ ಸಾಕಾಣಿಕೆಯನ್ನು ಹವ್ಯಾಸವನ್ನಾಗಿಸಿಕೊಂಡಿರುವ ಕೇಶವ್ ಅವರನ್ನು ಮಾತನಾಡಿಸಬೇಕೆನ್ನುವ ಆಸಕ್ತರು ಮೊಬೈಲ್ ಸಂಖ್ಯೆ 9731352106 ಅನ್ನು ಸಂಪರ್ಕ ಮಾಡಬಹುದು.